ಹಲೋ ನಮಸ್ತೆ ಎಲ್ರಿಗೂ. ಕಣ್ಣು ಕೆಳಗಡೆ ಸಿಕ್ಕಾಪಟ್ಟೆ ಕಪ್ಪಾಗಿದೆ ಅಂತ ತುಂಬ ಬೇಜಾರು ಪಟ್ಕೊಂಡಿದ್ರೆ ನಿಮ್ಗೆ ಅತ್ಯುತ್ತಮವಾಗಿರುವಂಥ ಒಂದು ಒಳ್ಳೆಯ ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ರೆಗ್ಯುಲರ್ ಆಗಿ ನಾನು ಇದನ್ನು ಉಪಯೋಗ ಮಾಡ್ತಾ ಇದ್ದೀನಿ. ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇಲ್ಲ. ತುಂಬ ಅಂತಂದರೆ ತುಂಬ ಸೇಫ್ ಆಗಿರುವಂಥದ್ದು, ಯಾರು ಬೇಕಾದರೂ ಉಪಯೋಗ ಮಾಡ್ಬೋದು. ಮತ್ತು ಇನ್ನೊಂದು ಏನು ಅಂತಂದರೆ ಇದು ಕಣ್ಣಿಗೆ ಕೂಡ ತುಂಬ ಅಂತಂದರೆ ತುಂಬ ಒಳ್ಳೆಯದು. ರೆಗ್ಯುಲರ್ ಆಗಿ ನಾವು ಸಿಸ್ಟಮನ್ನು ಅಥವಾ ಮೊಬೈಲನ್ನು, ಸ್ಕ್ರೀನನ್ನು, ಟಿ ವಿಯನ್ನು ನೋಡ್ತಾ ಇದ್ರೆ ಕಣ್ಣು ಕೆಳಗಡೆ ಡಾರ್ಕ್ ಸರ್ಕಲ್ ಬರುತ್ತೆ. ನಿದ್ದೆ ಸರಿಯಾಗಿ ಮಾಡಿಲ್ಲದಿದ್ದರೆ ಕಣ್ಣು ಕೆಳಗಡೆ ಡಾರ್ಕ್ ಸರ್ಕಲ್ ಬರುತ್ತೆ. ನೀರು ಸರಿಯಾಗಿ ಕುಡಿಯದೆ ಬಾಡಿ ಡಿಹೈಡ್ರೇಷನ್ ಆಗಿದ್ರೆ ಕಣ್ಣು ಕೆಳಗಡೆ ಡಾರ್ಕ್ ಸರ್ಕಲ್ ಬರುತ್ತೆ. ಇದೆಲ್ಲದನ್ನು ಬಿಟ್ಟು ಬಿಸಿಲಿಗೆ ಜಾಸ್ತಿ ಓಡಾಡ್ತಾ ಇದ್ದರೆ, ಹೊರಗಡೆನೇ ಜಾಸ್ತಿ ಇರೋರಿಗೆ ಕೂಡ ಕಣ್ಣು ಕೆಳಗಡೆ ಅಥವಾ ಹೊರಗಡೆನೇ ಬಿಸಿಲಲ್ಲೇ ಜಾಸ್ತಿ ಕೆಲಸ ಮಾಡುವವರಿಗೆ ಕೂಡ ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಬರುತ್ತೆ. ಇನ್ನೊಂದು ಏನು ಅಂತಂದರೆ ಹೆರಿಡಿಟಿಯಿಂದ ಕೂಡ ಬರುತ್ತೆ. ಅದನ್ನ ಏನೂ ಮಾಡೋಕ್ಕಾಗಲ್ಲ. ಸೊ ಕೆಲವೊಂದು ಸರಿ ಈ ಅಂದರೆ ನಮ್ಮ ಮೂಗಲ್ಲಿ ಕಂಜೆಕ್ಷನ್ ಇದ್ದರೆ ಏನಾದರೂ ಆವಾಗ ಕೂಡ ಮಕ್ಕಳದು ನೀವು ಕೆಲವೊಂದು ಸರಿ ಅಬ್ಸರ್ವ್ ಮಾಡ್ಬೋದು. ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಇದೆ ಅಂತಂದರೆ ಅವರ ಮೂಗಲ್ಲಿ ಏನಾದರೂ ಬ್ಲಾಕ್ ಇರುತ್ತೆ, ಕಂಜೆಕ್ಷನ್ ಇರುತ್ತೆ ಅಂತ ಅರ್ಥ. ಅದರಿಂದ ಕೂಡ ಇಲ್ಲಿ ನರಗಳು ಸ್ಟ್ರೈನ್ ಆಗಿ ನಿಮಗೆ ಡಾರ್ಕ್ ಸರ್ಕಲ್ ಬೀಳುವಂಥ ಅಂದರೆ ಚಾನ್ಸಸ್ ಇರುತ್ತೆ. ಆದರೆ ಲೈಫ್ ಸ್ಟೈಲಿಂದ ಬಂದಿರುವಂಥದ್ದು, ಸಿಸ್ಟಮನ್ನು ಜಾಸ್ತಿ ನೋಡಿ ಬಂದಿರುವಂಥದ್ದು, ಇಂಥದನ್ನೆಲ್ಲ ನಾವು ರೆಗ್ಯುಲರ್ ಆಗಿ ಕೆಲವೊಂದು ಮನೆಮದ್ದುಗಳನ್ನು ಮಾಡೋದ್ರ ಮೂಲಕ ಕಮ್ಮಿ ಮಾಡ್ಬೋದು. ಯಾಕಂತಂದರೆ ಇಲ್ಲಿ ಸ್ಕಿನ್ನ ಪಿಗ್ಮೆಂಟೇಷನ್ ಏನಿರುತ್ತೆ ಅದು ಚೇಂಜ್ ಆಗಿರುತ್ತೆ. ಅದನ್ನ ನಾವು ಲೈಟನ್ ಮಾಡೋದಕ್ಕೆ ಏನು ಮಾಡಬೇಕು ಅದನ್ನ ಮಾಡಬೇಕು. ಅದಕ್ಕೆ ಏನು ನಾವು ದೊಡ್ಡ ಸರ್ಕಸ್ ಮಾಡುವಂಥ ಅವಶ್ಯಕತೆ ಇಲ್ಲ, ದೊಡ್ಡ ದೊಡ್ಡ ಕ್ರೀಮ್ಗಳನ್ನು ಹಚ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಮನೆ ಮದ್ದುಗಳ ಮೂಲಕನೇ ಟ್ರೈ ಮಾಡ್ಬೋದು. ಅಂಥದ್ರಲ್ಲೂ ತುಂಬ ಜನ ನಾನು ಕೇಳ್ತಾ ಇರ್ತಾರೆ, ಮೇಡಮ್ ಡಾರ್ಕ್ ಸರ್ಕಲ್ ಕಡಿಮೆ ಮಾಡೋದಕ್ಕೆ ಕೂಡ ಯಾವುದಾದ್ರೂ ಒಳ್ಳೆಯ ಕ್ರೀಮ್ ಇದ್ದರೆ ಹೇಳಿ ಅಂತ. ಒಂದೆರಡು ಕ್ರೀಮ್ಗಳಿದೆ ನಿಮಗೆ ಅಂಡರ್ ಐ ಅಪ್ಲೈ ಮಾಡುವಂಥದ್ದೇ, ಜೆಲ್ ಟೈಪ್ ಬರುತ್ತೆ, ನೀವನ್ನ ಹಚ್ಕೋಬೇಕು. ಅಂಥ ಕ್ರೀಮ್ಗಳು ಇದೆ. ನಾನು ಅದರದ್ದು ಬೇಕಿದ್ರೆ ಲಿಂಕನ್ನು ಈ ವಿಡಿಯೋದಲ್ಲಿ ಹಾಕಿರ್ತೇನೆ, ನೀವು ಬೈ ಮಾಡಬಹುದು. ಅದರ ಇನ್ಸ್ಟ್ರಕ್ಷನ್ ನೋಡಿಕೊಂಡು ಹಚ್ಕೊಳ್ಳಿ. ಮತ್ತು ಪ್ಯಾಚ್ ಟೆಸ್ಟ್ ಮಾಡೋದನ್ನು ಮರಿಬೇಡಿ. ಇದು ಬಿಟ್ಟರೆ ಮನೆಮದ್ದು ನಾವು ಏನು ಮಾಡ್ಬೋದು, ತುಂಬಾ ಸುಲಭವಾಗಿ ನಾನು ನಿಮ್ಗೊಂದು ಹೇಳ್ತೀನಿ ಕೇಳಿ. ಒಂದು 5-10 ನಿಮಿಷ ದಿನ ಇದಕ್ಕೋಸ್ಕರನೇ ಸ್ಪೆಂಡ್ ಮಾಡಿ. ಬೇರೆ ಏನೂ ಜಾಸ್ತಿ ಮಾಡುವಂಥ ಅವಶ್ಯಕತೆ ಇಲ್ಲ. ಸೌತೆಕಾಯಿನ ಕಟ್ ಮಾಡಿಬಿಡಿ. ಸೌತೆಕಾಯಿನ ಕಟ್ ಮಾಡಿಬಿಟ್ಟು ಹಾಗೆ ಒಂದು ತುಂಡು ಇಲ್ಲಿ ಇಟ್ಬಿಟ್ಟು 10 ನಿಮಿಷ ನೀವು ರೆಸ್ಟ್ ತಗೊಂಡ್ರು ತುಂಬ ಚೆನ್ನಾಗಾಗುತ್ತೆ. ಇನ್ನೂ ಒಂದು ಏನು ಅಂತಂದರೆ ರೋಸ್ ವಾಟರ್ ಬರುತ್ತಲ್ವ, ರೋಸ್ ವಾಟರಲ್ಲಿ ಹತ್ತಿ ಉಂಡೆಯನ್ನು ಅದ್ಬಿಟ್ಟು ಆ ಉಂಡೆಯನ್ನು ಇಲ್ಲಿ ಕಣ್ಣಿನ ಮೇಲೆ ನೀವು ದಿನ ಇರ್ತಾ ಇದ್ರೂ ಕೂಡ ಬ್ಲ್ಯಾಕ್ ಸರ್ಕಲ್ ಕಮ್ಮಿ ಆಗುತ್ತೆ. ಇನ್ನೊಂದು ಅತ್ಯದ್ಭುತವಾಗಿರುವಂಥದ್ದು ಏನು ಅಂತಂದರೆ ಆಲೂಗಡ್ಡೆಯ ರಸ ಇದೆಯಲ್ವ, ಆಲೂಗಡ್ಡೆ ರಸನ ಹತ್ತಿಯಲ್ಲಿ ಅದ್ಬಿಟ್ಟು, ಆಲೂಗಡ್ಡೆ ರಸ ನೀವು ಸಿಪ್ಪೆ ತೆಗೆದು ಗ್ರೇಟ್ ಮಾಡಿ ಆಲೂಗಡ್ಡೆ ರಸ ತೊಗೊಳ್ಳಿ. ಅದನ್ನ ಆವಾಗಲೇ ಫ್ರೆಶ್ ಆಗಿರೋಂಥದ್ದನ್ನು ನಿನ್ನೆ ಮೊನ್ನೆ ಮಾಡಿಟ್ಟಿರೋದಲ್ಲ, ಅದನ್ನ 2 ಹತ್ತಿ ಉಂಡೆನ ಅದಕ್ಕೆ ಹಾಕಿ ಅದ್ಬಿಟ್ಟು 2 ಕಣ್ಣು ಮೇಲೆ ಇಟ್ಟು 10 ನಿಮಿಷ ಬಿಟ್ಟು ತೊಳ್ಕೊಳ್ಳುವಂಥದ್ದು ಒಂದು. ಇನ್ನೊಂದು ಏನು ಅಂತಂದರೆ ಸೌತೆಕಾಯಿ ಬರುತ್ತಲ್ವ, ಅದನ್ನ ಕಟ್ ಮಾಡಬೇಕು. ಕಟ್ ಮಾಡಿ 2 ತುಂಡನ್ನು ಒಂದು ಬೌಲಲ್ಲಿ ನೀರು ತಗೊಂಡು ಆ ಬೌಲಲ್ಲಿ ಈ 2 ತುಂಡನ್ನು ಹಾಕಿ ಫ್ರಿಜ್ಜಲ್ಲಿ ಒಂದು 30 ನಿಮಿಷ ಇಡಬೇಕು. ಅಂದರೆ ಫ್ರೀಝರಲ್ಲ, ಕೆಳಗಡೆ ಫ್ರಿಜ್ಜಲ್ಲಿ 30 ನಿಮಿಷ ಇಟ್ಟರೆ ಸೌತೆಕಾಯಿ ತುಂಡು ತುಂಬ ಕೂಲ್ ಕಾಮ್ ಆಗುತ್ತೆ. ಅದಾದ ನಂತರ ಒಂದು 10 ನಿಮಿಷ ನೀವು ಇಲ್ಲಿ 2 ಕಣ್ಣಿಗೆ ಇಟ್ಬಿಟ್ಟು 10 ನಿಮಿಷ ಬಿಟ್ಟು ನೀವು ತೆಗಿಬೋದು. ಇದನ್ನ ಪ್ರತಿದಿನ ಮಾಡೋದ್ರಿಂದ ಕಣ್ಣಿನ ಕೆಳಗಿನ ಡಾರ್ಕ್ ಸರ್ಕಲ್ ಕಮ್ಮಿ ಆಗುತ್ತೆ. ಇನ್ನೂ ಒಂದು ಹೇಳ್ತೇನೆ, ಬಿಸಿಲಿಗೆ ಓಡಾಡುತ್ತೀರ ಡೈರೆಕ್ಟ್ ಅಂತಂದರೆ ಆದಷ್ಟು ಶೇಡ್ಸನ್ನು ಹಾಕ್ಕೊಳ್ಳಿ. ಶೇಡ್ಸನ್ನು ನೀವು ತುಂಬ ಚೆನ್ನಾಗಿ ತಪ್ಪಾಗಿ ಕೆಲವೊಂದು ಸರಿ ಅಂದ್ಕೊತಾರೆ, ಅವು ಶೇಡ್ಸನ್ನು ಹಾಕೋದು ಸ್ಟೈಲಿಗೆ ಅಂತ ಇರ್ಬೋದು, ಫ್ಯಾಷನ್ ಆ ಥರ ಅಂದ್ಕೊಂಡು ನಾವು ಹಾಕ್ತೀವಿ. ಆದರೆ ಆ್ಯಕ್ಚುಲಾಗಿ ಶೇಡ್ಸ್ ಹಾಕೋ ಮೇನ್ ಉದ್ದೇಶ ಏನು ಅಂತಂದರೆ ಕಣ್ಣುಗಳಿಗೆ ಸ್ಟ್ರೈನ್ ಆಗಬಾರ್ದು, ಬಿಸಿಲಿಗೆ ಕಣ್ಣುಗಳ ಕೆಳಗಡೆ ಪಿಗ್ಮೆಂಟೇಷನ್ ಬರಬಾರ್ದು, ಅಂಡರ್ ಐ ಸರ್ಕಲ್ ಬರಬಾರ್ದು ಅನ್ನೋದು ಮೇನ್ ರೀಸನ್. ಆ್ಯಕ್ಚುಲಿಗೆ ಹೊರಗಡೆ ತುಂಬ ಬಿಸಿಲಿಗೆ ಓಡಾಡ್ತೀರಂತಂದರೆ ಶೇಡ್ಸನ್ನು ಕಂಪಲ್ಸರಿ ಬಳಸಿ. ನೀವು ಸಿಸ್ಟಮ್ ಟಿ ವಿ ನೋಡ್ತೀರಂತಂದರೆ ಬ್ಲೂ ಲೈಟ್ಸನ್ನು ರೆಸಿಸ್ಟ್ ಮಾಡುವಂಥ ಗ್ಲಾಸ್ಗಳು ಬರುತ್ತೆ, ಅಂಥದನ್ನು ಹಾಕೊಳ್ಳಿ. ಆದಷ್ಟು ಕಣ್ಣಿಗೆ ಅಟ್ಲೀಸ್ಟ್ ದಿನಕ್ಕೊಂದು 2 ಗಂಟೆ ಆದರೂ ಸಿಸ್ಟಮ್ ಅದಿದು ಯಾವುದು ನೋಡದೆ ಆರಾಮ್ಸೆ ಇರಿ. ಇನ್ನೊಂದೇನು ಅಂತಂದರೆ ಚೆನ್ನಾಗಿ ನೀರು ಕುಡಿಯಿರಿ. ಎಲ್ಲದಕ್ಕಿಂತ ಜಾಸ್ತಿಯಾಗಿ ಚೆನ್ನಾಗಿ ನಿದ್ದೆ ಮಾಡಬೇಕು. ಅಟ್ಲೀಸ್ಟ್ ನಾವು ದೊಡ್ಡವರು 7ರಿಂದ ಒಂದು 8 ಗಂಟೆ ಆದರೂ ರಾತ್ರಿ ಕಣ್ತುಂಬ ನಿದ್ದೆ ಮಾಡಿದರೂ ಕೂಡ ಡಾರ್ಕ್ ಸರ್ಕಲ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ನಾವೇನು ಜಾಸ್ತಿ ಸರ್ಕಸ್ ಮಾಡೋಂಥ ಅವಶ್ಯಕತೆ ಇಲ್ಲ. ಒಂದು ವಾರ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಒಳ್ಳೊಳ್ಳೆಯ ಜ್ಯೂಸ್, ಒಳ್ಳೊಳ್ಳೆಯ ಫುಡ್ಡು, ಅದಾದ ನಂತರ ಚೆನ್ನಾಗಿ ನೀರು ಕುಡ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನು ಹೇಳಿರೋಂಥ ಈ ಟಿಪ್ಸನ್ನು ಫಾಲೋ ಮಾಡಿ ಸೌತೆಕಾಯಿ ತುಂಡಿದ್ದು ನಾನು ಏನು ಹೇಳಿದ್ದೇನೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಕಾಣ್ತಾ ಇದೆ ಅಂತ. ನಾವೇನು ಜಾಸ್ತಿ ಸರ್ಕಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇದೆಲ್ಲ ತುಂಬ ಸಿಂಪಲ್ ಆಗಿರುವಂಥದ್ದು ಮತ್ತು ತುಂಬ ಸೇಫ್ ಆಗಿರುವಂಥದ್ದು. ಇದು ಅಂತಂದರೆ ಕೆಮಿಕಲ್ ಎಲ್ಲ ಇಲ್ಲದು, ನ್ಯಾಚುರಲ್ ಆಗಿರುವಂಥ ಸಿಂಪಲ್ ರೆಮಿಡೀಸ್. ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಬೇರೆನೇ ಡೌಟ್ಸ್ ಇದ್ದರೂ, ನಿಮ್ಗೆ ಇನ್ನೇನಾದರೂ ವಿಶೇಷವಾಗಿರುವಂಥ ಟಿಪ್ಸ್ಗಳು ಗೊತ್ತಿದ್ದರೂ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಸೊ ವಿಡಿಯೋನ ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.